ಇಂದು ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ವೆಂಕಟಪುರ ಗ್ರಾಮದಲ್ಲಿ ವಿವಿಧ ಬೇಡಿಕೆ ನೆರವೇರಿಸುತ್ತೇನೆಂದು ಭರವಸೆ ಕೊಟ್ಟಂತಹ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಬಸನಗೌಡ ದದ್ದಲ್ ಜಾಗೀರ ವೆಂಕಟಪುರ ಗ್ರಾಮಕ್ಕೆ ಬಹಳಷ್ಟು ಸ್ಮಶಾನದ ಸಂಕಷ್ಟ ಇದೆ. ಒಂದು ಸ್ಮಶಾನ ನಿರ್ಮಿಸಿ ಕೊಡಬೇಕು. ಜಾಗೀರ ವೆಂಕಟಾಪುರ ಗ್ರಾಮಕ್ಕೆ ಕುಡಿಯುವ ನೀರಿನ ಬಹಳ ಸಮಸ್ಯೆ ಇದ್ದು ಗ್ರಾಮಕ್ಕೆ ವ್ಯವಸ್ಥೆ ಮಾಡಬೇಕೆಂದು ಜಾಗೀರ ವೆಂಕಟಪುರ ಗ್ರಾಮದ ಗ್ರಾಮಸ್ಥರು ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರಿಗೆ ಗ್ರಾಮಸ್ಥರು ಸಭೆಯಲ್ಲಿ ತಿಳಿಸಿದರು. ಶಾಸಕರು ತಮ್ಮ ಬೇಡಿಕೆಯನ್ನು ಕೆಲವೇ ದಿನಗಳಲ್ಲಿ ತಾಲೂಕಾ ಪಂಚಾಯತ್ ಇಒ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ತಹಸೀಲ್ದಾರರು ಈಗಾಗಲೇ ನಿಮ್ಮ ಗ್ರಾಮದಲ್ಲಿ 10 ಎಕರೆ ಭೂಮಿಯನ್ನು ಗುರುತಿಸಿದ್ದಾರೆ. ರುದ್ರಭೂಮಿಗೆ ಪ್ರತ್ಯೇಕ ಸ್ಥಳ ಹುಡುಕಿ ಮಾಡಿಕೊಡುತ್ತೇನೆಂದು ಮತ್ತು ತಮ್ಮ ಸಮಸ್ಯೆಗಳನ್ನು ಕುಡಿಯುವ ನೀರು ಮತ್ತು ರುದ್ರಭೂಮಿ ಎರಡನ್ನ ಬಗೆಹರಿಸುತ್ತೇನೆಂದು ಸಭೆಯಲ್ಲಿ ಗ್ರಾಮಸ್ಥರಿಗೆ ಭರವಸೆಯನ್ನು ಶಾಸಕರು ನೀಡಿದ್ದಾರೆ. ಸ್ಮಶಾನಕ್ಕೆ ಹೋಗೋಕೆ ಏನು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದನ್ನು ಒಂದ್ಸಾರಿ ನಮ್ಮ ಅಧಿಕಾರಿಗಳು ನೋಡ್ತಾರೆ. ಅದು ಯಾವ ರೀತಿ ಮತ್ತೆ ಮುಂಚೆಲಿಂದ ಬಹಳ ವರ್ಷಗಳಿಂದ ಅಲ್ಲೇ ಇದ್ರೆ ಮತ್ತು ಸರ್ಕಾರಿ ಭೂಮಿಗಳು ಇಲ್ಲಿ ಯಾವುದಾದ್ರೂ ಈ ಬೇರೆ ಭಾಗದಾಗ ನಮಗೆ ಹಳ್ಳದಿ ಕಡಿತಂದ್ರೆ ಅದನ್ನು ಬೇಕಾದ್ರೆ 2 ಎಕರೆ ಆಗಲಿ 1 ಎಕರೆ ಅಲಾಟ್ ಅನ್ನ ಮಾಡಿಸಿ ಸ್ಮಶಾನಕ್ಕಾಗಿ ಗುರುತಿಸುವಂತ ಕೆಲಸವನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಕುಡಿಯುವ ನೀರಿನ ಕೂಡ ಅತ್ಯವಶ್ಯಕತೆ ಇದೆ. ಯಾಕಂದ್ರೆ ಈಗ ಕೆರೆಯನ್ನ ಮಾಡ್ಬೇಕಂತ ಹೇಳಿ ಅರಳಾಪುಡಿಗೆ ಅಮೌಂಟ್ ಅನ್ನು ಇಟ್ಟು ಅರಳಾಪುರದಲ್ಲಿ ಕೆರೆ ಮಾಡಿ ಅರಳಾಪುರ ಮತ್ತು ವೆಂಕಟಾಪುರಕ್ಕೆ 2 ಊರಿಗೆ ಕೊಡ್ಬೇಕಂತೇಳಿ 3 ಕೋಟಿ ರೂಪಾಯಿಗಳನ್ನ ಅನುದಾನವನ್ನು ಇಟ್ಟಿದ್ವಿ. ಅದಕ್ಕಿಂತ ಮುಂಚೆ ಇಟ್ಟಿದ್ವಿ, ಅದು ಕ್ಯಾನ್ಸಲ್ ಆಯ್ತು. 3 ಕೋಟಿ ಇಟ್ಟ ಮೇಲೆ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಅವರು ಫಾರೆಸ್ಟ್ನವರು ಅದನ್ನ ಕೊಡ್ತಾ ಇಲ್ಲ. ಅಲ್ಲಿ 6 ಎಕರೆ ನಮಗೆ ಭೂಮಿ ಇತ್ತು, ಆ ಕೆರೆ ಅದ, ಆದ್ರೆ ಅದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಫಾರೆಸ್ಟ್ನವ್ರಿಗೆ ಹಾಕ್ಯಾರ, ಆ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ನಿಮ್ಮಲ್ಲಿ 10 ಎಕರೆ ಯಾವುದೋ ಒಂದು ಗೌರ್ಮೆಂಟ್ ನಮ್ಮವರು ತಹಸೀಲ್ದಾರ್ ಅವರು ಗುರುತಿಸಿದ್ದಾರೆ. ಅದನ್ನ ನಾವು ಖಾಲಿ ಮುಖಾಂತರ ತುಂಬಬೇಕಂತೇಳಿ ನೀವು ನೋಡಿದ್ರಲ್ಲ, ಹೋಗಿ ಬಂದ್ರೆ ಅದನ್ನ ಏನಾದ್ರೂ ಗುರುತಿ ಸಿಕ್ತಂದ್ರೆ ನಮ್ಮದೇ ಒಂದು ಕೆರೆಯನ್ನ ನಿರ್ಮಾಣ ಮಾಡ್ಬೇಕನ್ನೋದು ಉದ್ದೇಶ ನಮ್ದಿದೆ. ಹಾಗಾಗಿ ಆ ಕೆರೆಯನ್ನ ಅವಶ್ಯಕತೆ ಇದೆ ಮತ್ತು ಜಲಧಾರೆ ಯೋಜನೆಯನ್ನು ಈಗಾಗಲೇ ನಡೆದಿದೆ, ಅದು ನಾರಾಯಣಪುರದಿಂದ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರು, ಊರಿನ ಹಿರಿಯ ಮುಖಂಡರುಗಳು ಶಂಕರಪ್ಪ ಗೌಡ, ಸುಭಾಷ್ ಗೌಡ, ಚಿನ್ನಾರೆಡ್ಡಿ, ಲಕ್ಷ್ಮೀಕಾಂತ ರೆಡ್ಡಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಅಷ್ಟೇ ಅಲ್ಲದೆ ನಾಮನಿರ್ದೇಶನ ಸದಸ್ಯರು, ಗ್ರಾಮಗಳ ಹಿರಿಯ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರಲದನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.